Here's some exciting news for Kabaddi fans. Bengaluru's franchise, Bengaluru Bisons, has officially unveiled its team name and logo ahead of the inaugural Karnataka Kabaddi Premier League, or KKPL. The grand launch was held at King's Club in Nagarbhavi, marking a major milestone as KKPL becomes Karnataka's first ever state-level franchise-based Kabaddi league. Owned by Anand Govda DS and Aishwarya Anand of Ava Solutions, the franchise aims to promote young Kabaddi talent from across the state. The event featured the official logo launch, unveiling of the team jersey, cultural performances, and the introduction of the coaching staff, with Narayan Swamy named head coach and Madhu BC as assistant coach. Several distinguished guests, including Arjuna award-winning coach BC Ramesh and Dhyan Chand awardee BC Suresh, attended the event. With the slogan, One Team, One City, One Pride, Bengaluru Bisons is all set to represent the city and inspire the next generation of Kabaddi players in Karnataka. ಇಂದು ನಾವು ಕೇವಲ ಒಂದು ತಂಡದ ಹೆಸರು ಮತ್ತು ಲೋಗೋವನ್ನು ಅನಾವರಣಗೊಳಿಸುತ್ತಿಲ್ಲ. ಬೆಂಗಳೂರಿನ ಕ್ರೀಡಾ ಸಂಸ್ಕೃತಿಗೆ ಹೊಸ ಅಧ್ಯಾಯವನ್ನು ಬರೆಯಲು ಐತಿಹಾಸಿಕ ಸ್ಥಳಕ್ಕೆ ಸಾಕ್ಷಿಯಾಗಿದ್ದೇವೆ. ಕಬಡ್ಡಿ ನಮ್ಮ ದೇಶದ ಮಣ್ಣಿನ ಆಟ. ಇದು ಕೇವಲ ಶಕ್ತಿ ಮತ್ತು ವೇಗದ ಆಟವಲ್ಲ, ಧೈರ್ಯ, ಬುದ್ಧಿವಂತಿಕೆ, ಶಿಸ್ತು, ತಂಡದ ಮನೋಭಾವ ಮತ್ತು ಆತ್ಮವಿಶ್ವಾಸದ ಪ್ರತೀಕವಾಗಿದೆ. ನಮ್ಮ ಈ ಟೀಮ್ ಬ್ಯಾಂಗ್ಳೂರ್ ಬೈಸನ್ಸ್, ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು, ಇವರು ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ನ ಆಯೋಜಿಸಬೇಕು ಅಂತ ಬಂದಾಗ ಎಲ್ಲ 8 ಫ್ರಾಂಚೈಸಿ ಓನರ್ಸ್ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಮಂಗಳೂರು, ಬೆಳಗಾವಿ, ಬಾಗಲಕೋಟೆ, ಬ್ಯಾಂಗ್ಳೂರು, ಮೈಸೂರು, ಆ ಥರ. ಸೊ ಯಾವುದೇ ಒಂದು ಸಂಸ್ಥೆ ಮುಂದೆ ಬಂದು ಈ ಥರ ಒಂದು ಕ್ರೀಡಾಪಟುಗಳಿಗೆ ಒಂದು ಮೋಟಿವೇಟ್ ಮಾಡೋ ಥರ, ಡಿಸಿಪ್ಲಿನ್ ಆಗಿ ಆಡೋ ಥರ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಅಂದರೆ ಅವ್ರಿಗೆ ನಾವು ತುಂಬ ಕೃತಜ್ಞತೆ ಸಲ್ಲಿಸಬೇಕು. ಹಾಗೂ ಥ್ಯಾಂಕ್ ಯು ಸೋ ಮಚ್. ಟುಡೇ ಇವತ್ತು ಬ್ಯಾಂಗ್ಳೂರಲ್ಲಿ ಐತಿಹಾಸಿಕ ಒಂದು ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡಿಂದ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್, ಅದು 1 ಮಂತ್ ಬ್ಯಾಕ್ ಅನೌನ್ಸ್ಮೆಂಟ್ ಆಗಿತ್ತು. ಇದು ಎಲ್ಲ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕಬಡ್ಡಿ ಆಟಗಾರರಿಗೆ ಒಂದು ಸ್ಫೂರ್ತಿಯಾದಂಥ ದಿನ. ಬಿಕಾಸ್ ಇವತ್ತವರೆಗೂ ನಾವು PKL ಒಂದನ್ನು ನೋಡ್ಕೊಂಬಂದಿದ್ವಿ, ಅದು ಎಂಟೈರ್ ಇಂಡಿಯಾದಲ್ಲಿ ನಡೀತಿತ್ತು. ಇವತ್ತು KKPL ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಹಲವಾರು ಜಿಲ್ಲೆಗಳಿಂದ ಆಯ್ಕೆಯಾಗಿದ್ದಾರೆ. ಸೊ ನೂರಾರು ಸಂಖ್ಯೆಯಲ್ಲಿ ನಮ್ಮ ಕಬಡ್ಡಿ ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ. ಅಂಥದ್ರಲ್ಲಿ 8 ಒಂದು ತಂಡವನ್ನು ಮಾಡಿದ್ದಾರೆ, 8 ಫ್ರಾಂಚೈಸಿ ಓನರ್ಸ್ ಇದ್ದಾರೆ. ಅದರಲ್ಲಿ ನನಗೆ ಹೆಮ್ಮೆ ಆದಂಥ ವಿಷಯ ಏನಂದರೆ, ಬ್ಯಾಂಗ್ಳೂರ್ ಫ್ರಾಂಚೈಸಿ ಓನರ್ ಆಗಿ ನಾನು ಬ್ಯಾಂಗ್ಳೂರ್ ಟೀಮ್ನ ಖರೀದಿ ಮಾಡಿದ್ದೀನಿ. ಇವತ್ತು ನಮ್ಮ ಆ ಟೀಮ್ನ ಒಂದು ಲೋಗೋ ಮತ್ತು ನೇಮ್ ರಿವೀಲ್ ಇವೆಂಟ್ನ ಕೂಡ ಆಯೋಜಿಸಲಾಗಿತ್ತು. ಸೊ ನೂರಾರು ಜನಗಳಿಂದ ಬಂದು ಅವರ ಒಂದು ಸ್ಪೋರ್ಟ್ಸ್ನ ಮೋಟಿವೇಶನ್ ಥರ ಭಾಗವಹಿಸಿ ನಮಗೆಲ್ಲ ಹರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಿರ್ತಕ್ಕಂಥ ಈ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬರ್ತದೆ. ನಾವು ನಮ್ಮ ಟೀಮ್ನ ಬ್ಯಾಂಗ್ಳೂರ್ ಬೈಸನ್ಸ್ ಅಂತ ಇವತ್ತು ಲೋಗೋವನ್ನು ಮತ್ತು ಟೀಮ್ ನೇಮ್ನ ರಿವೀಲ್ ಮಾಡಿದ್ದೀವಿ. ನಮ್ಮ ಸಂಸ್ಥೆ AVS ಸೊಲ್ಯೂಷನ್ಸ್ ಕಡೆಯಿಂದ, ಬ್ಯಾಂಗ್ಳೂರ್ ಕಡೆಯಿಂದ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮತ್ತು ನನ್ನ ಪತ್ನಿ ಐಶ್ವರ್ಯ ಆನಂದ್ ಅವರು ಅಡಿಷನಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಿತ್ತು. ಇವತ್ತು ನಾವು ಬ್ಯಾಂಗ್ಳೂರ್ ಟೀಮ್ನ ಪರ್ಚೇಸ್ ಮಾಡಿದ್ದೀವಿ. ಈ ಟೀಮಲ್ಲಿ ನಮ್ಮ ನೆಚ್ಚಿನ ಆಟಗಾರರು ಹಾಗೂ ಕಬಡ್ಡಿ ಅಸೋಸಿಯೇಷನ್ನ ಒಳಗಡೆ ತುಂಬ ಸಹಾಯವನ್ನು ಮಾಡಿ ಸೇವೆಯನ್ನು ಮಾಡಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ನಮ್ಮ ಟೀಮಿಗೆ ತಂಡಕ್ಕೆ ಕೋಚ್ ಆಗಿ ಬಂದಿದ್ದಾರೆ. ಹಾಗೂ ನಮ್ಮ ಮಧು ಅವರು ಮಿಲಿಟ್ರಿಯಲ್ಲಿ ತುಂಬ ಸೇವೆಯನ್ನು ಸಲ್ಲಿಸಿ ಕಬಡ್ಡಿ ಆಟಗಾರರಾಗಿ 60 ನ್ಯಾಷನಲ್ಸ್ ಆಡಿ ಅವರು ನಮಗೆ ಅಡಿಷನಲ್ ಕೋಚ್ ಆಗಿ ಸೇರ್ಪಡೆ ಆಗಿದ್ದಾರೆ. ಹಾಗೂ ನಮ್ಮ ಮೆಂಟರ್ ಆಗಿ ಚಂದು ಅವರು ಕೂಡ ತುಂಬ ಕಬಡ್ಡಿ ಆಟ ಆಡಿದ್ದಾರೆ. ಸೊ ಅವರು ಕೂಡ ಮೆಂಟರ್ ಆಗಿ ಈ ತಂಡಕ್ಕೆ ಸೇರಿದ್ದಾರೆ. ನಾವು ನಮ್ಮ ತಂಡವನ್ನು ಶ್ರೇಷ್ಠ ಮಟ್ಟವಾಗಿ ಗುಣಮಟ್ಟವಾಗಿ ನಾವು ಬೆಳೆಸಿ ಅದನ್ನು ಆಕ್ಷನಲ್ಲಿ ಒಳ್ಳೆ ಟೀಮ್ ಪ್ಲೇಯರ್ನ ತಗೊಂಡು ನಾವು ಬ್ಯಾಂಗ್ಳೂರ್ ಬೈಸನ್ನ ವಿಜಯ ಪತಾಕೆಯನ್ನು ಆರಿಸಬೇಕು ಅಂತ ಒಂದು ಆಸೆ ಇಟ್ಕೊಂಡು ಈ KKPLಲ್ಲಿ ನಾವಿದ್ದೀವಿ. ಮುಂದಿನ ದಿನಗಳಲ್ಲಿ ಈ KKPL ಅಂತಾರಾಷ್ಟ್ರೀಯ ಮಟ್ಟ ಹಾಗೂ ನ್ಯಾಷನಲ್ ಲೆವೆಲ್ಸ್ ಅಲ್ಲಿವರೆಗೂ ಹೋಗಬೇಕು ಅಂತ ನಾವು ಆಶಿಸ್ತೀವಿ. ಹಾಗೂ ಬ್ಯಾಂಗ್ಳೂರ್ ಬೈಸನ್ಸ್ನ ಪ್ರತಿ ಸಹಾಯವನ್ನು ಹಾಗೂ ಸಪೋರ್ಟನ್ನು ನಾವು KKPLಗೆ ನಾವು ಕೊಡ್ತೀವಿ ಅಂತ ಹೇಳಿ.
ತುಂಬ ಜನ ಇದ್ದಾರೆ, ಸುಮಾರು ಒಂದು 250ಕ್ಕೂ ಹೆಚ್ಚು ಜನ ಇದ್ದಾರೆ. ನನ್ನ ನಿರೀಕ್ಷೆ ಹೆಂಗೆ ಪ್ರೋ ಕಬಡ್ಡಿ ಮತ್ತು ಹಲವಾರು ರಾಜ್ಯಗಳಲ್ಲಿ, ರಾಜ್ಯ ಮಟ್ಟದಲ್ಲಿ, ನ್ಯಾಷನಲ್ಸಲ್ಲಿ ಆಡಿರತಕ್ಕಂಥ ಪ್ರತಿಯೊಬ್ಬ ಪ್ರತಿಭಾವಂತರು ಇದ್ದಾರೆ. ನಮಗೆ ಅದೇ ಆದಂಥ ಲಿಮಿಟೆಡ್ ಬಜೆಟನ್ನು ಕೊಟ್ಟಿದ್ದಾರೆ. ಸೊ ಆ ಬಜೆಟ್ ಒಳಗಡೆ ನಮಗೆ ಬೇಕಾದಂಥ ಒಬ್ಬರನ್ನ ನಾವು ತಗೊತೀವಿ, ಅವ್ರನ್ನೇ ಕ್ಯಾಪ್ಟನ್ ಆಗಿ ಮಾಡಬೇಕು ಅಂತ ಇದ್ದೀವಿ. ಅದು ಕಾದು ನೋಡಿ, ಯಾಕೆಂದರೆ ನಾವು ಅದನ್ನು ನಾನು ನನ್ನ ತಂಡದಲ್ಲಿ 14 ಜನನ ಕ್ಯಾಪ್ಟನ್ ಅಂತ ನಾನು ಘೋಷಿಸ್ತೀನಿ. ಯಾಕೆಂದರೆ ಈ ತಂಡಕ್ಕೆ ನಾನು ಫಸ್ಟಾಗಿ ಹೇಳಿದು ಓನರ್ ಆಗಿ, ನಾನು ಈ ತಂಡದ ಜಸ್ಟ್ ಓನರ್ ಆಗಿ ಪ್ರತಿಬಿಂಬಿಸ್ತೀನಿ. ಅದು ಬಿಟ್ಟರೆ ನಮ್ಮ ಟೀಮಿನ ಪ್ರತಿಯೊಂದು ಹೊರೆಯನ್ನು ಒತ್ತಿ ಇದನ್ನು ಮುಂದೆ ನಡ್ಕೊಂಡು ಹೋಗೋಂಥ ಕಾರ್ಯಕ್ರಮನ ಮಾಡ್ತಾ ಇರೋರು ನಮ್ಮ ನಾರಾಯಣ ಸ್ವಾಮಿಯವರು. ಅವರಿಗೆ ನನ್ನ ಮತ್ತು ನಮ್ಮ ಕಂಪನಿಯ ಸಂಸ್ಥೆಯ ಅಧಿಕಾರವನ್ನು ನಾನು ಅವರಿಗೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಅವ್ರದ್ದೇ ಜವಾಬ್ದಾರಿ ಇರ್ತದೆ ಮತ್ತು ನಮ್ಮ ಅಡಿಷನಲ್ ಕೋಚ್ ಕೂಡ ಅವ್ರದ್ದೇ ಜವಾಬ್ದಾರಿ ಇರ್ತದೆ. ಪ್ರತಿಯೊಬ್ಬರು 14 ಜನ ಯಾರು ಸೆಲೆಕ್ಟ್ ಆಗ್ತಾರೆ ಅವರೇ ಕ್ಯಾಪ್ಟನ್ ಆಗಿ ಮುಂದೂಡ್ತಾರೆ ಅಂತ ಒಂದು ಮಾತನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಪೈನ್ ಸ್ಪೋರ್ಟ್ಸ್ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ಸಹಯೋಗದಲ್ಲಿ ಈ ಒಂದು ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಸುಮಾರು 12 ವರ್ಷಗಳ ಕನಸು. ಪ್ರೋ ಕಬಡ್ಡಿ ಆರಂಭ ಆದ ನಂತರ ಕರ್ನಾಟಕದಲ್ಲಿ ಈ ಥರದೊಂದು ಲೀಗ್ ಆಗಬೇಕು ಅನ್ನೋಂಥ ಕನಸು ಭಾಳಷ್ಟು ಜನ ಕಂಡಿದ್ರು, ಭಾಳಷ್ಟು ಜನ ಪ್ರಯತ್ನ ಕೂಡ ಮಾಡಿದರು. ಸೊ ಈಗ ಅದಕ್ಕೆ ಒಂದು ಒಳ್ಳೆ ಟೀಮ್ ಸೆಟ್ ಆಯಿತು ಒಂದು ರೀತಿಯಲ್ಲಿ. ಹಾಗಾಗಿ ಕಾರ್ಯರೂಪಕ್ಕೆ ಬಂದಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಒಳ್ಳೆ ಫ್ರಾಂಚೈಸೀಸ್ ನಮ್ಗೆ ಸಿಕ್ಕಿದ್ದಾರೆ. 8 ಫ್ರಾಂಚೈಸಿ ಇರುತ್ತೆ ಈ ಒಂದು ಲೀಗ್ನಲ್ಲಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಒಂದು ಕೋಆಪರೇಟಿವ್ ಇರೋಂಥ ಓನರ್ಸ್ ಇದ್ದಾರೆ. ಕಬಡ್ಡಿ ಮೇಲೆ ಪ್ರೀತಿ ಇರೋರೇ ಹೆಚ್ಚಿಗೆ ನಮಗೆ ಸಿಕ್ಕಿರೋದು. ಕಬಡ್ಡಿ ಬೆಳೆಯೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಟ್ಟದಲ್ಲಿ ಆಲ್ರೆಡಿ ಬೆಳೆದು ನಿಂತಿದೆ ಅಂತಲೇ ಹೇಳ್ಬೋದು ಈ ಲೀಗ್ ಕೂಡ. ಸೊ ಇಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಏನು ಜನರು ಇಟ್ಕೊಂಡಿದ್ರು ಅದು ಇವತ್ತು ರೀಚ್ ಆಗಿದೆ. ಎಲ್ಲ ಟೀಮ್ಸು ಕೂಡ ಇವತ್ತಿಗೆ ಲಾಂಚ್ ಆಗಿದೆ. ಸೊ ಅದು ಕೂಡ ಒಂದು ಒಳ್ಳೆಯ ವಿಷಯ. ಹಾಗೆಯೇ ನಾಳೆ ಮುಖ್ಯವಾಗಿ ಅಂದರೆ ಭಾನುವಾರ ಜುಲೈ 19 ಆಕ್ಷನ್ ಇದೆ. ಸೊ ನೀವು ಪ್ರಶ್ನೆ ಕೇಳ್ತಿದ್ರಿ ಅವ್ರಿಗೆ ಕ್ಯಾಪ್ಟನ್ ಯಾರಾಗ್ಬೋದು ಅಂತ. ಸೊ ಅದು ಖಂಡಿತ ಸಾಧ್ಯ ಇಲ್ಲ ಇವಾಗ ಹೇಳೋಕ್ಕೆ. ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೋಬೋದು ಅಷ್ಟೇ. ನಾಳೆ ಆಕ್ಷನಲ್ಲಿ ಯಾವ ಪ್ಲೇಯರ್ನ ಇಟ್ಕೊಂಡಿರ್ತೀವಿ ಅವ್ರು ನಮ್ಗೆ ಸಿಗದೆ ಹೋಗ್ಬೋದು, ಅಥವಾ ನಾವು ಅಂದ್ಕೊಳ್ಳದೇ ಇರೋ ಪ್ಲೇಯರ್ ನಮ್ಮ ಟೀಮ್ಗೆ ಬರ್ಬೋದು. ಆ ಥರದ ಚಾನ್ಸಸ್ ತುಂಬ ಇರುತ್ತೆ. ಸೊ ಟೀಮ್ ಸೆಟ್ ಆದಮೇಲೆ ಅದು ಡಿಸೈಡ್ ಮಾಡಬೇಕಾಗುತ್ತೆ. ಬಟ್ ಆ ಸ್ಪೋರ್ಟಿವ್ನೆಸ್ ನನಗೆ ಇಲ್ಲಿ ಕಾಣಿಸಿದ್ದು ನೋಡಿ. 12 ಜನ ನಮ್ಮ ಕ್ಯಾಪ್ಟನ್ಸ್ ಅಂತ ಹೇಳಿದ್ರು. ಅದೊಂದು ತುಂಬ ಖುಷಿ ಆಯಿತು ಸರ್. ಬಟ್ ಹಂಗೆ ರೂಲ್ ಒಪ್ಪೋದಿಲ್ಲ, ಒಬ್ಬರನ್ನ ಮಾಡಲೇಬೇಕಾಗುತ್ತೆ. ಸೊ ಸಾರಿ, ಆ್ಯಕ್ಷನ್ ಶುರು ಆದಮೇಲೆ ಆಟ ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡು ಸೊ ಒಂದು ವೀಕ್ ಒಳಗಡೆ ಮೋಸ್ಟ್ಲಿ ಹೇಳ್ತೀವಿ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ತಾ ಇದೆ. ಸೊ ಓನರ್ಸ್ ಜೊತೆಲೂ ಕೂಡ ಡಿಸ್ಕಸ್ ಮಾಡಬೇಕಾಗುತ್ತೆ. ಎಲ್ರಿಗೂ ಫ್ರೀ ಇರುವಂಥ ಒಂದು ಟೈಮನ್ನು ತೊಗೊಳ್ಬೇಕಾಗುತ್ತೆ. ಸ್ಪಾನ್ಸರ್ಸ್ ಇದ್ದಾರೆ, ಸ್ಪಾನ್ಸರ್ಸ್ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿಯೇ ಅದನ್ನು ಪೆಂಡಿಂಗ್ ಇಟ್ಟಿದ್ದೀವಿ. ಸೊ ಇದು ಆಕ್ಷನ್ ಆಗಿದ್ದ ಕೂಡಲೇ ಆದಷ್ಟು ಬೇಗ ಒಂದು ಮ್ಯಾಚ್ ಡೇಟನ್ನು ಕೂಡ ತಿಳಿಸ್ಕೊಡ್ತೀವಿ. ನಿಮ್ಮನ್ನೆಲ್ಲ ಕರೆದೇ ಮಾಡ್ತೀವಿ. ಅದು ಪ್ರೆಸ್ ಮೀಟಲ್ಲೇ ಹೇಳಬೇಕನ್ನೋದೇ ನಮ್ಮ ಆಸೆ. ಹೌದು ಸರ್, ಕೋರಮಂಗಲ ಇಂಡೋರ್ ಸ್ಟೇಡಿಯಂ NGV ಇದೆಯಲ್ಲ, ನ್ಯಾಷನಲ್ ಗೇಮ್ಸ್ ವಿಲೇಜ್. ಕಾಂಪಿಟೇಟ್ ಕೊಡಬೇಕು ಸರ್ ಈಗ ಸದ್ಯಕ್ಕೆ ಬಂದು ನಮ್ಮದು ಪ್ಲ್ಯಾನ್ ಇರೋದು ರೀಚ್ ಮಾಡಿಸ್ಬೇಕಂತ ಇದೆ. ಎಲ್ಲರೂ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕಂದ್ರೆ ಸದ್ಯಕ್ಕೆ ನಮಗಿರೋ ವೇದಿಕೆ ಯೂಟ್ಯೂಬು. ಸೊ ಅದರಲ್ಲಿ ಹೋಗೋಣ ಅನ್ನೋಂಥ ಒಂದು ಕ್ಯಾಲ್ಕುಲೇಷನಲ್ಲಿ ಇದ್ದೀವಿ. ಸೊ ಯಾವುದಾದ್ರೂ ಒಂದು ಆಪರ್ಚುನಿಟಿ ಬಂದರೆ ಖಂಡಿತ ಸ್ಯಾಟಲೈಟ್ ಹೋಗಬೇಕಂತ ಇದೆ. ಅದು ಬಿಟ್ಟು ಸ್ಪೋರ್ಟ್ಸ್ ಚಾನೆಲ್ಸ್ ಅಂತಲೇ ದೊಡ್ಡದು ಅಂತ ನೋಡಿದಾಗ ಸ್ವಲ್ಪ ನಮ್ಮ ಕಬಡ್ಡಿ ಅಂತ ಗೇಮ್ಗೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನಿಸುತ್ತೆ. ಬಟ್ ಅದನ್ನು ಮೀರಿ ಸ್ಪಾನ್ಸರ್ಸ್ ಬರ್ತಿದ್ದಾರೆ. ಖಂಡಿತ ಆ ದಿನಗಳು ದೂರ ಇಲ್ಲ ಅಂತ ಅಂದ್ಕೊಳ್ತೀವಿ. ಜೊತೆಗೆ ಸ್ಲಾಟ್ ಸಿಗಲಿಲ್ಲ ನಮ್ಗೆ ಹೇಳ್ಬೇಕಂದ್ರೆ. ಒಂದು ಚಾನಲಲ್ಲಿ ಅವಕಾಶ ಇತ್ತು, ಸ್ಲಾಟ್ ತುಂಬ ದೂರ ಇದೆ. ಹಾಗಾಗಿ ಮುಂದಕ್ಕೆ ಹೋಗಬೇಕಾಗುತ್ತೆ ಅಂತೇಳಿ ಪ್ರೋ ಕಬಡ್ಡಿ ಬರೋಕ್ಕೂ ಮುಂಚೆನೇ ನಾವು ಮಾಡಲೇಬೇಕಾಗುತ್ತೆ. ಇದನ್ನು ಆ ಕ್ಯಾಂಪ್ ಶುರು ಆಗೋಕ್ಕೆ ಮುಂಚೆನೇ ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಡೇಟನ್ನು ಇನ್ನು ಸ್ವಲ್ಪ ಮುಂಚೆನೇ ಮಾಡ್ತಿದ್ದೀವಿ. ಸರ್ ಬಾಗಲಕೋಟೆ, ಬೆಳಗಾವಿ ಮತ್ತು ವಿಜಯಪುರ ಇದೆ. ಜೊತೆಗೆ ಮೈಸೂರು, ಮಂಗಳೂರು ಮತ್ತು ಬೆಂಗಳೂರು, ಹಾಸನ ಮತ್ತು ಉತ್ತರ ಕನ್ನಡ. ಸೊ ಇಷ್ಟು ಜಿಲ್ಲೆ ಇದೆ. ಹೆಸರುಗಳು ಕೂಡ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಾರೆ. ಸೊ ಬೈಸನ್ಸ್ ಅನ್ನೋ ಹೆಸರು ಮೋಸ್ಟ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದು ಕೂಡ ತುಂಬ ಒಂದು ಸ್ಪೆಷಲಾಗಿ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ಏನೇನೋ ವೆರೈಟೀಸ್ ಎಲ್ಲ ಯೋಚನೆ ಮಾಡಿದ್ವಿ. ಬಟ್ ಫೈನಲಿ ಆನಂದ್ ಸರ್ ಒಂದು ಒಳ್ಳೆ ಟೈಟಲ್ ತೊಗೊಂಬಂದರು. ಆ ಬಿ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಬೆಂಗಳೂರು ಬೈಸನ್ಸ್ ಅನ್ನೋದು ಪ್ರೊನೌನ್ಸಿಯೇಷನ್ ಕೂಡ ಹಾಗೆ ಬರುತ್ತೆ ಪ್ರಾಸದ ರೀತಿಯಲ್ಲಿ. ಸೊ ತುಂಬ ಕ್ಯಾಚ್ ಆಗಿದೆ ಹೆಸರು. ಅದ್ರ ಜೊತೆಗೆ ಓನರ್ ಈ ಥರದವ್ರು ಸಿಕ್ಕಿರೋದು ನಮಗೆ ಭಾಳ ಹೆಮ್ಮೆ. ಇದು ಎಲ್ಲ ಓನರ್ಸ್ ಇದ್ದಾರೆ, ಅದ್ರ ಜೊತೆಲಿ ಆನಂದ್ ಸರ್ ಒಂದು ಸ್ವಲ್ಪ ಸ್ಪೆಷಲಾಗಿ ಕಾಣ್ತಾರೆ ನಮಗೆ. ಸೊ ಅದು ತುಂಬ ಖುಷಿ ಆಯಿತು. ಸೊ ನಿಮ್ಮ ಸಪೋರ್ಟ್ ಕೂಡ ಬೇಕು. ಹಾಗೆಯೇ ನಾಳೆದು ಆಕ್ಷನ್ ಬಂದು TV5 ಹಾಗೆಯೇ ನ್ಯೂಸ್ ಫಸ್ಟ್ ಚಾನೆಲ್ದು ಯೂಟ್ಯೂಬ್ ಚಾನೆಲ್ಸಲ್ಲಿ ಲೈವ್ ಬರುತ್ತೆ. ಆಕ್ಷನ್ ಏನು ನಡೀತಾ ಇದೆ ಅದು. ಸೊ ದಯವಿಟ್ಟು ಎಲ್ಲರೂ ನೋಡಿ. ಅವಕಾಶ ಕಬಡ್ಡಿ ಆಟಗಾರರು ಬೆಳೆಯೋದಕ್ಕೆ ಪ್ರತಿ ಒಂದು ಜಿಲ್ಲೆಯಿಂದನೂ ಕೂಡ ಪ್ಲೇಯರ್ಸ್ ಆಡ್ತಾರೆ. ಸೊ ಇಡೀ ಕರ್ನಾಟಕದಲ್ಲಿ ಪ್ಲೇಯರ್ಸ್ಗೆ ಒಂದು ಅವಕಾಶ ಸಿಗಲಿ ಅಂತ 10 ಲಕ್ಷದಲ್ಲಿ 14 ಜನ ತಗೊಳ್ಬೇಕಿದೆ. ಕೋಚಸ್ಗೆ ಒಂದು ದೊಡ್ಡ ಚಾಲೆಂಜ್. ಸೊ ಯಾವ ಥರ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ಯಾರದರಲ್ಲಿ ಸಕ್ಸಸ್ ಆಗ್ತಾರೆ ಅಂತ ನಾಳೆ ಮೇ ಬಿ ಸಂಜೆ ಹೊತ್ತಿಗೆ ನಮಗೆ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.